ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭೇಟಿ ನೀಡುತ್ತಿರುವುದು ಕೇವಲ ಒಂದು ದೇವಾಲಯವಲ್ಲ. ಇದು ಇತಿಹಾಸ, ಶಿಲ್ಪಕಲೆ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿರುವ ಒಂದು ಅದ್ಭುತ ಸ್ಥಳ. ಪಾಚಲಿಂಗೇಶ್ವರ ದೇವಾಲಯ, ಗೋವಿಂದನಹಳ್ಳಿ, ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರ ನಮ್ಮ ಪೂರ್ವಜರ ಅದ್ಭುತ ಕಲಾತ್ಮಕತೆ ಮತ್ತು ಭಕ್ತಿಯ ಜೀವಂತ ಸಾಕ್ಷಿಯಾಗಿದೆ. ಈ ದೇವಾಲಯದ ನಿರ್ಮಾಣ ಶೈಲಿಯನ್ನು ನೋಡಿದಾಗಲೇ ನಾವು ಹೊಯ್ಸಳ ಕಾಲಘಟ್ಟದ ಶಿಲ್ಪಕಲೆಯ ಶ್ರೇಷ್ಠತೆಯನ್ನು ಅನುಭವಿಸಬಹುದು. ಹೊಯ್ಸಳ ಶೈಲಿಯ ದೇವಾಲಯಗಳು ವಿಶ್ವಪ್ರಸಿದ್ಧವಾಗಿರುವುದು ಅವುಗಳ ಸೂಕ್ಷ್ಮ ಕೆತ್ತನೆಗಳು, ತಾರೆ ಆಕಾರದ ವೇದಿಕೆಗಳು, ಸ್ಟಾರ್ ಶೇಪ್ಡ್ ಪ್ಲಾಟ್ಫಾರ್ಮ್ಸ್ ಮತ್ತು ಸಮತೋಲನದ ವಿನ್ಯಾಸಗಳಿಂದ. ಈ ದೇವಾಲಯವು ಅದಕ್ಕೆ ಹೊರತಾಗಿಲ್ಲ. ಪ್ರತಿ ಕಲ್ಲು, ಪ್ರತಿ ಸ್ತಂಭ, ಪ್ರತಿ ಗೋಡೆಯಲ್ಲಿರುವ ಶಿಲ್ಪ ಅದ್ಭುತವಾದ ಕಥೆಗಳನ್ನು ಹೇಳುತ್ತವೆ. ಪಾಚಲಿಂಗೇಶ್ವರ ದೇವಾಲಯವು ಪಂಚಲಿಂಗ ಪರಿಕಲ್ಪನೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ. ಇಲ್ಲಿ 5 ಶಿವಲಿಂಗಗಳು ಇರುವುದರಿಂದಲೇ ಈ ದೇವಾಲಯಕ್ಕೆ ಪಂಚಲಿಂಗೇಶ್ವರ ಎಂಬ ಹೆಸರು ಬಂದಿದೆ. ಈ 5 ಲಿಂಗಗಳು ಕೇವಲ ಧಾರ್ಮಿಕ ಮಹತ್ವವನ್ನೇ ಅಲ್ಲ, 5 ವಿಭಿನ್ನ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗಿದೆ. ದೇವಾಲಯದ ಗರ್ಭಗೃಹ ಅತ್ಯಂತ ಪವಿತ್ರ ಸ್ಥಳವಾಗಿದ್ದು, ಇಲ್ಲಿ ಶಿವನ ಆರಾಧನೆ ಅತ್ಯಂತ ಶ್ರದ್ಧೆಯಿಂದ ನಡೆಯುತ್ತದೆ. ಈ ದೇವಾಲಯದ ನಿರ್ಮಾಣದಲ್ಲಿ ಬಳಸಿರುವ ಕಲ್ಲುಗಳು ಸಾಮಾನ್ಯ ಕಲ್ಲುಗಳಲ್ಲ. ಇವು ಸೋಪ್ ಸ್ಟೋನ್ ಎಂದು ಕರೆಯಲ್ಪಡುವ ಮೃದುವಾದ ಕಲ್ಲುಗಳು. ಈ ಕಲ್ಲುಗಳು ಶಿಲ್ಪಿಗಳಿಗೆ ಸೂಕ್ಷ್ಮ ಕೆತ್ತನೆ ಮಾಡಲು ಸಹಾಯ ಮಾಡುತ್ತವೆ. ಆ ಕಾರಣಕ್ಕೆ ಇಲ್ಲಿ ಕಾಣುವ ಶಿಲ್ಪಗಳು ಅತಿ ನಿಖರವಾದ, ಜೀವಂತವಾಗಿರುವಂತೆ ಕಾಣಿಸುತ್ತವೆ. ಸ್ತಂಭಗಳ ಮೇಲೆ ಕಾಣುವ ಲತಾಮಂಡಲಗಳು, ಫ್ಲೋರಲ್ ಪ್ಯಾಟರ್ನ್ಸ್, ನೃತ್ಯ ಭಂಗಿಯಲ್ಲಿರುವ ದೇವತೆಗಳು, ಪುರಾಣಗಳ ದೃಶ್ಯಗಳು ಎಲ್ಲವೂ ಜೀವಂತವಾಗಿರುವಂತೆ ಕಾಣುತ್ತವೆ. ಈ ದೇವಾಲಯದ ಮೇಲ್ಛಾವಣಿ, ಸೀಲಿಂಗ್ ಕೂಡ ವಿಶಿಷ್ಟವಾಗಿದೆ. ಮಧ್ಯಭಾಗದಲ್ಲಿ ಕಾಣುವ ಅಲಂಕಾರಗಳು ಗಣಿತದ ಸಮತೋಲನ ಮತ್ತು ಕಲಾತ್ಮಕತೆಯ ಸಮನ್ವಯವನ್ನು ತೋರಿಸುತ್ತವೆ. ಸ್ತಂಭಗಳು ಲಾಫುಟನ್ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿವೆ. ಇವುಗಳ ಮೇಲೆ ಇರುವ ಮೃದುವಾದ ತಿರುಗು ಆಕಾರಗಳು ಆ ಕಾಲದ ತಾಂತ್ರಿಕ ಸಾಮರ್ಥ್ಯವನ್ನು ತೋರಿಸುತ್ತವೆ. ಈ ದೇವಾಲಯವು 12ನೇ ಅಥವಾ 13ನೇ ಶತಮಾನದಲ್ಲಿ ಹೊಯ್ಸಳರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ಹೊಯ್ಸಳರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಪ್ರಾಮುಖ್ಯತೆ ಈ ದೇವಾಲಯದಲ್ಲಿಯೇ ಸ್ಪಷ್ಟವಾಗಿ ಕಾಣುತ್ತದೆ. ಅವರು ನಿರ್ಮಿಸಿದ ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲ, ಅವು ಕಲೆಯ ವಿಶ್ವವಿದ್ಯಾಲಯಗಳಂತಿವೆ. ಈ ದೇವಾಲಯದ ವಿನ್ಯಾಸದಲ್ಲೂ ಒಂದು ಆಳವಾದ ಅರ್ಥ ಇದೆ. ತಾರೆ ಆಕಾರದ ವೇದಿಕೆ ಜಗತ್ತಿನ ಅನಂತತೆಯನ್ನು ಸೂಚಿಸುತ್ತದೆ. ಶಿಲ್ಪಗಳಲ್ಲಿ ಕಾಣುವ ದೇವತೆಗಳು, ಯೋಧರು ಮತ್ತು ಪೌರಾಣಿಕ ಕಥೆಗಳು ಮಾನವ ಜೀವನದ ವಿವಿಧ ಅಂಶಗಳನ್ನು ಪ್ರತಿಬಿಂಬಿಸುತ್ತವೆ. ಇಲ್ಲಿ ಪ್ರವೇಶಿಸುವಾಗಲೇ ನಿಮಗೆ ಒಂದು ವಿಭಿನ್ನ ಶಕ್ತಿ ಅನುಭವವಾಗುತ್ತದೆ. ಗಾಳಿ ಕೂಡ ಇಲ್ಲಿ ಶಾಂತವಾಗಿದೆ. ಸಮಯವು ನಿಧಾನವಾಗಿ ಸಾಗುತ್ತಿರುವಂತೆ ಅನಿಸುತ್ತದೆ. ಇದು ಕೇವಲ ಒಂದು ಪ್ರವಾಸ ಸ್ಥಳವಲ್ಲ, ಇದು ಒಂದು ಆಧ್ಯಾತ್ಮಿಕ ಪ್ರಯಾಣ. ಭಕ್ತರು ಇಲ್ಲಿ ಬಂದು ಶಿವನ ಆರಾಧನೆ ಮಾಡುತ್ತಾರೆ, ತಮ್ಮ ಸಂಕಷ್ಟಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಶಾಂತಿಯೊಂದಿಗೆ ಹಿಂದಿರುಗುತ್ತಾರೆ. ಇದೊಂದು ಹೊಯ್ಸಳ ಕಾಲದಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಏನಂತ ಹೇಳ್ತೀವಿ, ಟೆಂಪಲ್ ರಚನೆ ಆಗಿರ್ಬೋದು. ಸೊ ಇದು ಸೆಂಟ್ರಲ್ ಗೌರ್ನಮೆಂಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಪ್ರತಿಯೊಂದೂ ಮೇಂಟೆನೆನ್ಸಿಂದ ಇರ್ಬೋದು, ಪ್ರತಿಯೊಂದೂ ಕೂಡ ಟೆಂಪಲ್, ಹಳ್ಳಿ ಮತ್ತು ಪ್ರತಿಯೊಂದನ್ನು ಆರ್ಗನೈಸ್ ಮಾಡೋದ್ರಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಇನ್ಕ್ಲೂಡ್ ಆಗಿದೆ. ಸೊ ನಾವು ಚಿಕ್ಕದಾಗಿರ್ತಕ್ಕಂಥ ಒಂದು ಸೂಕ್ಷ್ಮವಾಗಿ ಅಬ್ಸರ್ವಿಸಿದ್ರೆ ಇದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ರೀಕನ್ಸ್ಟ್ರಕ್ಷನನ್ನು ಮಾಡಲಾಗಿದೆ. ಯಾಕಂತಂದರೆ N13 ಹಿಡಿದು N3000ವರೆಗೂ ಕೂಡ ಡಿಫ್ರೆಂಟ್ ಶೈಲಿಯಾಗಿರ್ತಕ್ಕಂಥ ಆರ್ಕಿಟೆಕ್ಚರ್ನ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಅಳಿಸಿ ಹೋಗಿರ್ತಕ್ಕಂಥ ಪ್ರತಿಯೊಂದು ಟೆಂಪಲ್ನ ಸ್ಟ್ರಕ್ಚರ್ಗಳನ್ನ ರಿಕವರಿ ಮಾಡಲಾಗಿದೆ. ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹೊಯ್ಸಳರ ಶೈಲಿ ಒಂದು ದೇವಸ್ಥಾನ ಇದಾಗಿದ್ದು ಪ್ರತಿಯೊಬ್ಬರೂ ಕೂಡ ವಿಸಿಟ್ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಹೇಗೆ ರೀಚ್ ಆಗ್ತಕ್ಕಂಥ ಅಂದರೆ, ಈಗ ನಾವೇನು ಹಾಸನ್ ಟು ಬ್ಯಾಂಗ್ಳೂರ್ ಹೈವೇನಲ್ಲಿ ಗೋವಿಂದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೂಟನ್ನು ತೊಗೊಂಡ್ರೆ ಸೀದಾ ಡೈರೆಕ್ಟು ವಿಲೇಜ್ ಎಂಟ್ರೆನ್ಸ್ ಆದ ತಕ್ಷಣಕ್ಕೆ ಲೆಫ್ಟ್ ಸೈಡಲ್ಲಿ ಒಂದು ರೂಟಿಂದ 400 ಮೀಟರ್ ಡಿಸ್ಟೆನ್ಸಲ್ಲಿ ಈ ಟೆಂಪಲ್ ಲೊಕೇಟ್ ಆಗಿದೆ. ಪ್ರತಿನಿತ್ಯ ಸುಮಾರು ಟೂರಿಸ್ಟ್ಗಳು, ಟ್ರಾವೆಲರ್ಸು ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಕೇರಳದಿಂದ ಬಂದು ಹೋಗ್ತಾರೆ. ನಮ್ಮ ಕರ್ನಾಟಕ ಜನಕ್ಕೆ ಕರ್ನಾಟಕ ಇತಿಹಾಸದ ಬಗ್ಗೆ ಒಂದು ಚೂರಾಗಿರ್ತಕ್ಕಂಥ ವಿಷಯನೇ ಗೊತ್ತಿಲ್ಲ. ನಮ್ಮ ಜನ ಹೇಗೆ ಅಂತಂದರೆ ಕರ್ನಾಟಕ ಬಿಟ್ಟು ಬೇರೆ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ದೇವಾಲಯಗಳನ್ನ ನೋಡ್ತಾರೆ, ಹೊಗಳ್ತಾರೆ. ಆದರೆ ನಮ್ಮದೇ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಯಾರೂ ಕೂಡ ನೋಡಲ್ಲ. ವಿಶಿಷ್ಟವಾಗಿರ್ತಕ್ಕಂಥ ಎಸ್ಪೆಷಲಿ 3-5 ಗರ್ಭಗುಡಿ ಇರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೇವಾಲಯ ಇದು. ನನ್ನ ಕೈಯಲ್ಲಾದಷ್ಟು ವೀಡಿಯೋಸ್ ಅದನ್ನು ಶೂಟ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ಪ್ರಮೋಷನ್ ಆಗಲಿ, ಬ್ಲಾಗಿಂಗ್ ಆಗಲಿ ಇಲ್ಲ. ಇದು ಜಸ್ಟ್ ಪ್ರೌಡ್ ಅವರ್ ಸ್ಟೇಟ್ ಕೋಟ್. ಒಂದು ರಾಜ್ಯ, ಹಲವು ಜಗತ್ತು, ಒಂದೇ ಕರ್ನಾಟಕ.
ನಿಮಗೇನು ಭಾರತದಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಎನ್ವಿರಾನ್ಮೆಂಟು ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ಅದನ್ನು ಮೂಲೆ ಮೂಲೆಯಲ್ಲೂ ಕೂಡ ನೀವು ಸುತ್ತಿ ನೋಡಿದ್ರೆ ಅಷ್ಟೇ ಅದರ ಒಂದು ತಿಳುವಳಿಕೆ ನಮಗೆ ಸಿಗ್ತಕ್ಕಂಥದ್ದು. ಎವ್ರಿ ಸ್ಟೆಪ್, ಎವ್ರಿ ಸ್ಟೋನ್, ಎವ್ರಿಥಿಂಗ್ ಡಿಫೈನ್ಸ್ ಕರ್ನಾಟಕಸ್ ಹಿಸ್ಟ್ರಿ. ನಮ್ಮ ಹೊಯ್ಸಳರು, ನಮ್ಮ ಕದಂಬರು, ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರಾಜ ಒಡೆಯರು, ಇವು ರೀತಿಯಾಗಿರ್ತಕ್ಕಂಥ ಶ್ರೇಷ್ಠ ರಾಜರುಗಳು ಕೂಡ ಕರ್ನಾಟಕವನ್ನು ಆಳಿದ್ದಾರೆ. ಒಮ್ಮೆ ಕರ್ನಾಟಕನ ಸುತ್ತಿ ತಿರುಗಿ ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬೇರೆ ರಾಜ್ಯಗಳಿಗೆ ಅತಿಯಾಗಿರ್ತಕ್ಕಂಥ ವ್ಯಾಮೋಹ ನಮ್ಮ ನಾವು ಕರ್ನಾಟಕರು ಹೇಗೆ ಗೊತ್ತಾ, ವಿಶಾಲ ಹೃದಯದವರು, ಯಾರು ಬಂದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಒಂದು ಕಲ್ಚರ್ನ ನಾವು ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು. ನಮ್ಮ ಒಂದು ಶೈಲಿನ ನಾವು ಯಾವತ್ತೂ ಕೂಡ ಬದಲಾಗಬಾರ್ದು. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ ಅಂತ ಅಂದ್ಬಿಟ್ಟು ನಾವು ಯಾವತ್ತೂ ಕೂಡ ಇರಬೇಕು.